ನೀನ್ ಯಾವಾಗ ಬಂದೆ? ನೀವು ಆ ದ್ರೋಹಿಗಳ ಜೊತೆ ಮಾತಾಡ್ತಿದ್ರಲ್ಲ ಆವಾಗ. ಯಾವ ದ್ರೋಹಿಗಳು? ನಿಮ್ ಪ್ಲಾನ್ ನನಗೆ ಗೊತ್ತಿಲ್ಲ ಅನ್ಕೊಂಡ್ರಾ? ಜನ್ಮ ಕೊಟ್ಟು ಭೂಮಿಗೆ ಕೊಳ್ಳಿ ಇಡೋ ಆಕ್ರೋಶ ಬೇಡ ಆನಂದ್, ಬೇಡ. ಓ, ಎಲ್ಲ ಗೊತ್ತಾಗ್ಬಿಡ್ತಾ? ಯಾಕಿದೆಲ್ಲ ಮಾಡ್ತಿದ್ದೀರಾ ಆನಂದ್? ನಿನಗೋಸ್ಕರ ಭಾರತಿ, ಹುಟ್ಟು ನಮ್ಮ ಮಗುಗೋಸ್ಕರ. ನಾವೊಂದು ಜೋಪಡಿಲಿದ್ವಿ, ನೆನಪಿದ್ಯಾ? ವಾರ ಎಲ್ಲ ಒಂದೇ ಟೀ ಶರ್ಟ್ ಅಲ್ಲಿ ಇರ್ತಿದ್ದೆ. ಹತ್ರ ಸಾವಿರ ಕೋಟಿ ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಬಟ್ಟೆ ಇಲ್ಲ, ಮನೆ ಇಲ್ಲ, ಕೆಲಸ ಇಲ್ಲ, ಊಟಕ್ಕಿಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಭಾರತಿ? ಈ ವ್ಯವಸ್ಥೆ, ದಿಸ್ ಬ್ಲಡಿ ಸಿಸ್ಟಮ್. ಈ ಸಿಸ್ಟಮ್ ನಾಶ ಆಗೋಬೇಕು. ಅದರ ಜಾಗದಲ್ಲಿ ಒಂದು ಹೊಸ ಶುದ್ಧವಾದ ಸಿಸ್ಟಮ್ ಹುಟ್ಕೋಬೇಕು. ಅದಕ್ಕೆ ಕಾರಣ ನಾನಾಗಿರ್ಬೇಕು. ಅದಕ್ಕೆ ಈ ಸೋಮು. ಆನಂದ್, ನಿಮ್ಮ ವಾದ ಸರಿಯಲ್ಲ. ನಿಮಗೆ ಅನ್ಯಾಯ ಆಗಿದೆ ನನಗೆ ಗೊತ್ತು ಆನಂದ್. ನಿಮ್ಮೆದುರು ಎಂಥ ನೋವಿನ ಜ್ವಾಲಾಮುಖಿ ಉರಿತಿದೆ ಅನ್ನೋದು ನನಗೆ ಗೊತ್ತು. ಆದ್ರೆ ನಮ್ಮೆದುರು ಉರಿತಿರೋ ಬೆಂಕಿನ ಹಾಸುಗೆ ಇನ್ನೊಬ್ಬರ ರಕ್ತ ನಮಗ್ ಬೇಡ ಆನಂದ್. ನಿಮ್ ಗುರಿ ಭ್ರಷ್ಟಾಚಾರಿಗಳ ಮೇಲೆ ಇರಬಹುದು, ಆದ್ರೆ ಅವ್ರ ಜೊತೆ ಸಾವಿರ ಸಾವಿರ ಅಮಾಯಕರು ಬಲಿಯಾಗ್ತಾರೆ. ಏನು ಮಾಡಕ್ಕಾಗಲ್ಲ. ಇರುವೆ ಸಾಹಿತ್ಯ ಅಂತ ಚಪ್ಪಲಿ ಹಾಕೊಳ್ದೆ ನಡೆಯಕ್ಕಾಗತ್ತಾ ಭಾರತಿ? ಒಂದ್ಸಲ ಇತಿಹಾಸನ ನೆನಪಿಸ್ಕೋ. ಯಾವುದೇ ರೆವಲ್ಯೂಷನ್ ಆಗ್ಲಿ, ಫ್ರೆಂಚ್ ಕ್ರಾಂತಿ ಆಗ್ಲಿ, ರಷ್ಯನ್ ಕ್ರಾಂತಿ ಆಗ್ಲಿ, ಅಲ್ಲಿ ರಕ್ತ ಹರಿದ ಮೇಲೆ ಹೊಸ ಗಾಳಿ ಬೀಸಿದ್ದು. ಅದೇ ತರ ಇಲ್ಲೂ ಆಗುತ್ತೆ ಭಾರತಿ. ಇವತ್ತು ರಕ್ತ ಹರಿದ್ರೆ ಏನಂತೆ, ನಾಳೆ ತಂಗಾಳಿ ಬೀಸುತ್ತೆ. ಇದು ಯಾಗ ಭಾರತಿ, ಯಾಗ. ಆಹುತಿಗಳು ಅನಿವಾರ್ಯ. ಮದರ್ ತೆರೆಸಾ ಸಾಧಿಸಿದ ಮಹಾ ಕಾರ್ಯಕ್ಕೆ ಯಾವ ಆಹುತಿನೂ ಬೇಕಾಗಿಲ್ಲ. ಅವರು ನಾಶ ಮಾಡಿದ್ದು ಜನಗಳನ್ನಲ್ಲ, ಜನಗಳನ್ನ ಕಾಡೋ ನೋವನ್ನ. ಅಹಿಂಸಾ ಬಲದಿಂದ ಗಾಂಧೀಜಿ ಮಹತ್ತರವಾದದನ್ನ ಸಾಧಿಸ್ಲಿಲ್ವಾ? ಸ್ವಾತಂತ್ರ್ಯ ತಂದ್ಕೊಡ್ಲಿಲ್ವಾ? ಸ್ವಾತಂತ್ರ್ಯ ಬಂತು, ಚಿನ್ನದ ಹಬ್ಬನ ಆಚರಿಸಿದ್ವಿ. ಆದರೆ ಏನ್ ಪ್ರಯೋಜನ ಭಾರತಿ? ಒಬ್ಬ ಸಾಧಾರಣ ಪ್ರಜೆ ತನ್ನ ನ್ಯಾಯವಾದ ಆಸೆಗಳನ್ನ ಕೂಡ ಈಡೇರಿಸ್ಕೊಳಕ್ ಆಗ್ತಿಲ್ಲ ಈ ದೇಶದಲ್ಲಿ. ಯಾರಿಗ ಆಸೆ ಇರಲ್ಲ ಹೇಳು? ಈ ತರ ಕೋಟ್ ಹಾಕಬೇಕು, ತನ್ನ ಹೆಂಡತಿ ಒಳ್ಳೆ ಸೀರೆ ಉಟ್ಕೋಬೇಕು, ಕೈ ತುಂಬಾ ಚಿನ್ನದ ಬಳೆ ಹಾಕಬೇಕು ಅಂತ ಆಸೆ ಇರಲ್ವಾ? ಬಾಯ್ಲಿ ಕವಿಯ, ಈ ತರ ಸುಂದರವಾದ ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳು ಇರಬೇಕು ಅಂತ ಯಾರಿಗ ಆಸೆ ಇರಲ್ಲ ಭಾರತಿ? ಆದ್ರೆ ನಮ್ಮ ದೇಶದಲ್ಲಿ ಎಲ್ರಿಗೂ ಇದೆಲ್ಲ ಸಿಗ್ತಾ ಇಲ್ಲ. ಎಷ್ಟೋ ಜನ ಅಪ್ಪ ಅಮ್ಮಂದ್ರು ಪಾಪ ತಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಪರದಾಡ್ತಿದ್ದಾರೆ. ಮಿಕ್ಕವ್ರನ್ನ ಬಿಡು, ನನ್ನನ್ನೇ ತಗೋ. ಐ ಆಮ್ ಸಪೋಸ್ ಟು ಬಿ ಎ ಜೀನಿಯಸ್. ನನ್ನಿಂದಾನೇ ಈ ದೇಶದಲ್ಲಿ ಏನೂ ಮಾಡಕ್ಕಾಗ್ಲಿಲ್ಲ. ನನ್ನ ಬೀದಿ ನಾಯಿ ತರ ನೋಡಿದ್ರು. ಆವತ್ತೇ ನಿರ್ಧಾರ ತಗೊಂಡೆ, ನಿನ್ನ ತೋರ್ತಿದ್ರು ನನ್ನ ಮಕ್ಕಳ. ಆಗ ಇವ್ರು ಸಿಕ್ಕಿದ್ರು. ನನ್ನ ಐಡಿಯಾಸ್ಗೆಲ್ಲ ಬೆಲೆ ಕೊಟ್ರು. ನನಗೆ ಸಿಗ್ಬೇಕಾದ ಮನ್ನಣೆ ಸಿಕ್ತು. ಈ ಬಂಗ್ಲಾ ಎಲ್ಲ ಅವ್ರು ಕೊಡ್ಸಿದ್ ಭಾರತಿ. ತುಂಬಾ ಒಳ್ಳೆ ಜನ. ಅವ್ರ ಗುರಿನೇ ಇದೆ, ಈ ಹಳೆ ಸಿಸ್ಟಮ್ನ ಧ್ವಂಸ ಮಾಡಿ ಹೊಸ ಪೀಳಿಗೆಗೆ ಒಂದು ಹೊಸ ಸಿಸ್ಟಮ್ನ ಉಡುಗೊರೆಯಾಗಿ ಕೊಡಬೇಕು ಅಂತ. ದಟ್ಸ್ ದೇರ್ ಐಡಿಯಾ. ಇಲ್ಲ ಆನಂದ್, ಅವರ ಉದ್ದೇಶ ಅದಲ್ಲ. ಯಾವ ವಿದೇಶಿ ಶಕ್ತಿನೂ ಭಾರತನ ಉದ್ಧಾರ ಮಾಡ್ತೀವಿ ಅಂತ ಕಾಲಿಡಲ್ಲ. ಇವತ್ತು ಕಾಶ್ಮೀರ್, ಅಸ್ಸಾಂ, ಪಂಜಾಬ್ ಇದರ ಪರಿಸ್ಥಿತಿಗೆ ಕಾರಣ ಯಾರು? ಅವರೇ. ವಿದ್ಯಾರ್ಥಿಗಳ ಕೈಯಲ್ಲಿ ಪೆನ್ನ ಬದಲಾಗಿ ಗನ್ನನ್ನು ಕೊಡ್ತಿರೋದು ಯಾರು? ಅವರೇ. ನಾವು ವೀಕ್ ಆದಷ್ಟು ನಮ್ಮ ದೇಶದ ಮೇಲೆ ಅವರ ಹಿಡಿತ ಹೆಚ್ಚಾಗುತ್ತೆ. ನಮ್ಮ ದೇಶನ ಕಬಳಿಸಕ್ ಹೊರಟಿರೋ ದುಷ್ಟ ಶಕ್ತಿಗಳ ಜೊತೆ ನೀವು ಕೈ ಜೋಡ್ಸಕ್ ಹೊರಟಿದ್ದೀರಲ್ಲ. ಏನಾಯ್ತು ನಿಮ್ ಬುದ್ಧಿಗೆ? ನಿಮ್ಮ ಪ್ರತಿಭೆನ ನಮ್ಮ ದೇಶಕ್ಕೆ ವಿರುದ್ಧವಾಗಿ ಅವರು ದುರುಪಯೋಗ ಪಡಿಸ್ಕೊತಿದ್ದಾರೆ ಆನಂದ್. ಈ ಯೋಚನೆಯನ್ನು ಬಿಟ್ಬಿಡಿ ಪ್ಲೀಸ್. ಈ ಯೋಚನೆಯನ್ನು ಬಿಟ್ಬಿಡಿ. ಐ ಬೆಗ್ ಯು ಪ್ಲೀಸ್. ನಿಮ್ ಕಾಲು ಬೇಡ್ಕೊತೀನಿ ಪ್ಲೀಸ್. ಈ ಯೋಚನೆನ ಬಿಟ್ಬಿಡಿ. ಭಾರತಿ, ಅವ್ರ ಬಗ್ಗೆ ನಿನಗೇನ್ ಗೊತ್ತು? ನನ್ನ ಶಕ್ತಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋರು ಒಬ್ಬರೇ. ನನ್ನನ್ನ ದೇವರಾಗಿ ಆರಾಧಿಸ್ತಿದ್ದಾರೆ. ನೀವು ದೇವರಲ್ಲ, ಯು ಆರ್ ನಾಟ್ ಎ ಗಾಡ್. ನಿಮ್ಮಿಂದ ಯಾವುದನ್ನೇ ಆಗ್ಲಿ ಯಾರನ್ನೇ ಆಗ್ಲಿ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಹಾಗಿರುವಾಗ ನಾಶ ಮಾಡೋ ಅಧಿಕಾರನೂ ನಿಮಗಿಲ್ಲ. ಶಟ್ ಅಪ್ ಭಾರತಿ. ಆನಂದ್, ಅವ್ರು ನಿಮ್ ಬ್ರೈನ್ ವಾಶ್ ಮಾಡಿದ್ದಾರೆ. ನಿಮಗವ್ರು ಮೋಸ ಮಾಡ್ತಿದ್ದಾರೆ. ನಿಮ್ ಮುಂದೆ ನಿಮ್ಮನ್ನ ಇಂದ್ರ ಚಂದ್ರ ಅಂತ ಕರೆಯೋರು ನಿಮ್ ಬೆನ್ನ ಹಿಂದೆ ಚಪ್ಪಾಳೆ ತಟ್ಕೊಂಡು ಬರ್ತಾರೆ. ಇವನಂತ ಮೂರ್ಖ ಫೂಲ್ ಅಂತ. ಯು ಆರ್ ಅ ಫೂಲ್, ನಾಟ್ ಮೀ. ಸೋಮುವಿಂದ ಇಡೀ ಪ್ರಪಂಚಕ್ಕೆ ನಿನ್ ಗಂಡನ್ ಪ್ರತಿಭೆ ಗೊತ್ತಾಗುತ್ತೆ.
Thank you. No problem. Everything is just fine. I'll be there on time. Okay? ಪಂಚಾಂಗಾನ ಸುಟ್ರೆ ನಕ್ಷತ್ರಗಳು ಉರಿದು ಬಿಡಲ್ಲ. ಎಲ್ಲ ಇಲ್ಲಿದೆ. ಕ್ಷಣದಲ್ಲಿ ಆ ಫ್ಲಾಪಿ ಫೈಲ್ ನ ರೀಕ್ರಿಯೇಟ್ ಮಾಡಬಲ್ಲೆ. ಅಂಡ್ ನೌ ಸ್ಟಾಪ್ ಆಕ್ಟಿಂಗ್ ಸಿಲ್ಲಿ ಅಂಡ್ ಸ್ಟೂಪಿಡ್. ನಿನ್ನನ್ನು ಜೊತೆ ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡಿದ್ದೀನಿ. ಆದಷ್ಟು ಬೇಗ ರೆಡಿ ಆಗು. ನಾನೆಲ್ಲಿಗೂ ಬರಲ್ಲ. ಶಟ್ ಅಪ್ ಅಂಡ್ ಗೆಟ್ ರೆಡಿ ಭಾರತಿ. ನನ್ನ ದೇಶಕ್ಕೆ ಅಪಾಯ ಬರುತ್ತೆ ಎನ್ನುವಾಗ ಕೈ ಕಟ್ಟಿ ಕೂರೋಡಲ್ಲ ನಾನು. ಕೋಟ್ಯಾಂತರ ಜೀವಿಗಳನ್ನ ಉಳಿಸೋಕೆ ನನ್ನ ಮಗಲ್ಲಿ ಕಳಿಸಿ ಬಿದ್ರೂ ಪರವಾಗಿಲ್ಲ. ನೀನ್ ಅನ್ಕೊಳ್ತೀಯ ಭಾರತಿ? ರೆಪ್ಪೆ ಕಣ್ಣನ್ನ ಕಾಪಾಡ್ತೆ ಹೊರತು ಮುಳ್ಳಾಗಿ ಚುಚ್ಚಲ್ಲ. ನಿನ್ನಿಂದ ಇದೆಲ್ಲ ಆಗಲ್ಲ. ಡ್ರಾಪ್ ದ ಗನ್. ಸೋಮು ಪ್ರಾಜೆಕ್ಟ್ ನಮ್ ದೇಶ ನಾಶ ಮಾಡಕ್ ನನ್ ಬಿಡಲ್ಲ. ಸೋಮು ಪ್ರಾಜೆಕ್ಟ್ ಅವ್ರ ಕೈಗೆ ಸೇರುತ್ತೆ. ಇದೇ ನಿಮಗೆ ಕೊನೆ ನಿರ್ಧಾರನಾ? ಎಸ್. ಭಾರತಿ, ಮುನ್ನ ಆನಂದನ ಸಾಯಿಸ್ಬಿಟ್ಟೆ. ಮುನ್ನ ಆನಂದನ ಸಾಯಿಸ್ಬಿಟ್ಟೆ. ಮುನ್ನ ನನ್ನ ಆನಂದನ ಸಾಯಿಸ್ಬಿಟ್ಟೆ. ದೇಶ ಪ್ರೇಮಿ ಆಗ್ಬೇಕಾದವ್ರು ಎಲ್ಲಿ ದೇಶದ್ರೋಹಿ ಆಗೋಗ್ತಾರೋ ಅಂತ ಆನಂದನ ಸಾಯಿಸ್ಬಿಟ್ಟೆ. ಮುನ್ನ I killed him. I killed ಆನಂದ್. I killed ಆನಂದ್. ಮುನ್ನ ಆನಂದನ ಸಾಯಿಸ್ಬಿಟ್ಟೆ. ಆನಂದನ ಸಾಯಿಸ್ಬಿಟ್ಟೆ. ಎಲ್ಲ ಮುಗ್ದೋಯ್ತು ಮುನ್ನ. ಎಲ್ಲ ಮುಗ್ದೋಯ್ತು. ಪೊಲೀಸಿಗೆ ಫೋನ್ ಮಾಡು. I killed ಆನಂದ್. ಆನಂದ್. ತುಂಬಾ ನೋವಾಗಿರ್ಬೇಕು. ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ಪೊಲೀಸಿಗೆ ಸರೆಂಡರ್ ಆಗೋಣ ಅಂತಿದ್ದೆ. ಆದ್ರೆ ಮುನ್ನನೆ ನೀನ್ ಸರೆಂಡರ್ ಆದ್ರೆ ನಿನ್ ಗಂಡ ದೇಶದ್ರೋಹಿ ಅನ್ನೋದು ಎಲ್ಲ ಕಡೆ ಪ್ರಚಾರ ಆಗುತ್ತೆ. ನೀನೆಲ್ಲೂ ಬಾಯಿ ಬಿಡ್ಬೇಡ ಅಂತ ನನ್ನ ಬಲವಂತವಾಗಿ ಮಂಗಳೂರಿಗೆ ಕಳಿಸ್ಬಿಟ್ಟ. ಫಿಂಗರ್ ಪ್ರಿಂಟ್ಸ್ ನೆಲ್ಲ ಅಳಿಸಿ ಆ ಪಿಸ್ತೂಲ್ನ ಕತ್ತಲೆಲ್ಲೋ ಬಿಸಾಕ್ಬಿಟ್ಟೆ. ನೀವೇ ಕೊಲೆ ಮಾಡಿರ್ಬೋದು ಅಂತ ಮೊದಲಿಂದಲೂ ಅನುಮಾನ ಇತ್ತು. ಆನಂದ್ ಕೊಲೆ ಆದ ಮಾರನೇ ದಿನ ನೀವು ಮಂಗಳೂರಿಂದ ಬಂದ್ರಲ್ಲ,
ಆಗಿಲ್ಲಿ ನಡೆದಿದ್ದೆಲ್ಲ ಮೀಡಿಯಾದವರು ವಿಡಿಯೋ ಮಾಡಿದ್ರು. ಆ ಕ್ಯಾಸೆಟ್ ನೋಡಿದಾಗ ನೀವು ಮಂಗಳೂರಿಂದ ಬಂದವರು ಹೆಣ ಎಲ್ಲಿದೆ ಅಂತ ಯಾರ ಹತ್ರನೂ ಕೇಳದೆ ನೇರವಾಗಿ ಮಾಡಿ ಮೇಲೆ ಹೋದ್ರಿ. ಹೆಣ ಅಲ್ಲೇ ಇರೋದು ನಿಮ್ಗೆ ಹೇಗೆ ಗೊತ್ತು ಅಂತ ಅನುಮಾನ ಬಂತು. ಮೋರಾನ್, ಆನಂದ ಶೂ ಮೇಲೆ ಇದ್ದ ಒಣಗಿದ ಕಣ್ಣೀರು. ಆನಂದ್ ತುಂಬಾ ಬೇಕಾದವರು ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟು ಹತ್ತಿದ್ದಾರೆ ಅಂತ ಗೊತ್ತಾಯ್ತು. ಮಂಗಳೂರು ಏರ್ಪೋರ್ಟ್ ಅಲ್ಲಿ ವಿಚಾರಿಸಿದಾಗ ಕೊಲೆ ಆದ ದಿವಸ ನೀವು ಬೆಂಗಳೂರಿಗೆ ಬಂದದ್ದು ಕನ್ಫರ್ಮ್ ಆಯ್ತು. ನೀವೇ ಕೊಲೆ ಮಾಡಿರ್ಬೋದು ಅಂತ ಬುದ್ಧಿ ಹೇಳ್ತಾ ಇದ್ರು. ಹೃದಯ ಒಪ್ಪೋದಕ್ಕೆ ಹಿಂದೇಟಾಗ್ತಾ ಇತ್ತು. ಕಾಪಾಡಬೇಕಾದ ಕೈಯೇ ನಾಶ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅಂತ ಪ್ರಶ್ನೆ ಕಾಡ್ತಾ ಇತ್ತು. ಐ ಆಮ್ ಸಾರಿ ಮುನ್ನ, ಅವ್ರ ಬಾಯಲ್ಲಿ ಸತ್ಯನ ಹೊರಗೆ ಬರೆಸೋದಕ್ಕೆ ನೀನು ಹೊಡಿಬೇಕಾಯ್ತು. ಸಾರಿ. ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಆನಂದ್ ಅಂತ ಪ್ರತಿಭಾವಂತನಿಗೆ ಗೌರವ ಸಲ್ಲಿಸಬೇಕು ಅನಿಸ್ತಾ ಇದೆ. ಗ್ರೇಟ್ ಮ್ಯಾನ್. ಇನ್ಯಾವ ಪ್ರತಿಭಾವಂತನಿಗೂ ನಮ್ಮ ದೇಶದಲ್ಲಿ ಈ ರೀತಿ ಆಗ್ಬಾರ್ದು. ದೇಶಕ್ಕೆ ಅಂತ ನೀವು ಗ್ರೇಟ್. ಕಾನೂನು ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಬೇಕು. ಆದ್ರೆ ಅದು ಧರ್ಮನ ಅಂತ ಎಕ್ಸ್ಕ್ಯೂಸ್ ಮೀ. ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ.